ಇಂಟಿಗ್ರೇಟೆಡ್ ಟೌನ್ಶಿಪ್ ಜಾರಿಗೆ ರಾಜಕೀಯ ಹಗ್ಗಜಗ್ಗಾಟ. ಡಿಕೆಶಿ ಜೈಲಿಗೆ ಹೋಗುವ ದಿನ ಬಂದೇ ಬರುತ್ತೆ, ಎಲ್ಲದಕ್ಕೂ ದೇವರು ಉತ್ತರ ಕೊಡ್ತಾನೆಂದ ಎಚ್ಡಿಕೆ. ಮುಂದೆ ಕಾದು ನೋಡೋಣ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ. ಚಿಕನ್ ಬೇಕೆಂದು ಹಠ ಮಾಡಿದ ತನ್ನ ಮಕ್ಕಳಿಗೆ ಲಟ್ಟಣಿಗೆಯಿಂದ ಹೊಡೆದು ಕೊಂದ ಪಾಪಿ ತಾಯಿ. ಹೊಡೆತಕ್ಕೆ 7 ವರ್ಷದ ಮಗ ಸ್ಥಳದಲ್ಲೇ ಸಾವಿನಪ್ಪಿದ್ರೆ 10 ವರ್ಷದ ಮಗಳು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಮಕ್ಕಳ ಕೂಗು ಕೇಳಿ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ರಂಗಭೂಮಿ ನಿರ್ದೇಶಕ ಯಶವಂತ್ ಸರ ದೇಶಪಾಂಡೆ ನಿಧನ. ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ರಂಗಕರ್ಮಿ ನಿಧನ. 60ಕ್ಕೂ ಹೆಚ್ಚು ನಾಟಕ ನಿರ್ದೇಶನ ಮಾಡಿದ್ದ ಯಶವಂತ ಸರ ದೇಶಪಾಂಡೆ 60 ವರ್ಷ ವಯಸ್ಸಾಗಿತ್ತು. ಇಂದು ಬೆಳಗ್ಗೆ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಲಬುರಗಿಯಲ್ಲಿ ಮುಂದುವರೆದ ಭೀಮೆಯ ರೌದ್ರ ನರ್ತನ. 3 ದಿನಗಳಿಂದ ಜೋಡಿ ನದಿಗಳ ಪ್ರವಾಹದಲ್ಲಿ ಸಿಲುಕಿದ ಗ್ರಾಮಸ್ಥರು. 40% ಮನೆಗಳು ಮುಳುಗಡೆ. ಬೋಟ್ನಲ್ಲಿ ರಕ್ಷಣೆ, ಆಹಾರ ಪೂರೈಕೆ. ಪ್ರತಿ ಟಿ20 ಪಂದ್ಯಕ್ಕೆ ಭಾರತ ಆಟಗಾರರು 4 ಲಕ್ಷ ಗಳಿಸುತ್ತಾರೆ. ಒಟ್ಟು 7 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ 28 ಲಕ್ಷ ಗಳಿಸಿದ್ದಾರೆ. ಈ ಮೊತ್ತವನ್ನು ಅವರು ಸಶಸ್ತ್ರ ಪಡೆಗಳು ಮತ್ತು ಪಹಲ್ಗಾಮ್ ಸಂತ್ರಸ್ತರಿಗೆ ದೇಣಿಗೆಯಾಗಿ ನೀಡಲಿದ್ದಾರೆ. ನಿಮ್ಮೊಂದಿಗೆ ನಾನು ಸದಾ ನಿಲ್ಲುತ್ತೇನೆ. ಜೈ ಹಿಂದ್ ಎಂದು ಸೂರ್ಯಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್.